ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಏನು ಅಂದರೆ, ನಿಮ್ಮ ಹತ್ರ ಕೆಲಸ ಇರುತ್ತೆ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಥವಾ ಯಾರ ಕೈ ಕೆಳಗಡೆ ಅಂದರೆ ಯಾರ ಜೊತೆನಾದರೂ ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಸೊ ಅವರೆಲ್ಲ ಏನು ಪ್ಲ್ಯಾನ್ ಮಾಡ್ತಾರೆ, ಯೂಟ್ಯೂಬಲ್ಲಿ ಏನೋ ದುಡ್ಡಿದೆ, ಯೂಟ್ಯೂಬ್ ಬಂದರೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ಇರೋ ಕೆಲಸನೆಲ್ಲ ಬಿಟ್ಟು ಯೂಟ್ಯೂಬಿಗೆ ಬರೋ ಅಂಥದ್ದು. ಸೊ ಇದು ಬೆಸ್ಟ್ ಪ್ಲ್ಯಾನ, ವರ್ಸ್ಟ್ ಪ್ಲ್ಯಾನ? ಸೊ ಗೈಸ್, ನನ್ನ ಕೇಳೋದಾದರೆ ಇದು ವರ್ಸ್ಟ್ ಪ್ಲ್ಯಾನು. ಇವಾಗ ಇನ್ ಕೇಸ್ ನಿಮ್ಗೇನಾದರೂ ಇನ್ನೂ ಕೆಲಸ ಸಿಕ್ಕಿಲ್ಲ, ಕೆಲಸ ಪೆಂಡಿಂಗಲ್ಲಿದೆ, ಇನ್ನೂ ಕೆಲಸ ಸಿಕ್ಕಿಲ್ಲ, ಫ್ರೀಯಾಗಿದ್ದೀನಿ 2 to 3 months, ಇನ್ನೂ ನನಗೆ ಯಾವುದೂ ಪ್ಲ್ಯಾನ್ಸ್ ಇಲ್ಲ ಅಂತಂದಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ನೀವೇನಾದ್ರೂ ಕೆಲಸ ಮಾಡ್ತಿದ್ದು, ಯಾವುದಾದ್ರೂ ಜಾಬಲ್ಲಿದ್ದು ಒಳ್ಳೆ ಪೇಮೆಂಟ್ ಸಿಗ್ತಿದ್ರೆ, ಅಥವಾ 20,000 15,000 ಸ್ಯಾಲ್ರಿ ಸಿಗ್ತಿದ್ರೆ, ಅದನ್ನು ಬಿಟ್ಟು ಬಂದು ಯೂಟ್ಯೂಬ್ ನಡೆಸೋ ಅಂಥದ್ದು ತುಂಬ ರಿಸ್ಕಿ ಜಾಬು ಇದು. ಯಾಕೆ ಅಂದರೆ ಗೈಸ್, ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಳಿದ್ದಿರಲ್ಲ. ಯೂಟ್ಯೂಬಲ್ಲಿ ಏನು ಅಂದರೆ, ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ಲೈನಲ್ಲಿ ಹೋಗಲ್ಲ. ಸೊ ಅಪ್ಸು ಡೌನ್ಸ್ ಇದ್ದೇ ಇರುತ್ತೆ ಯೂಟ್ಯೂಬಲ್ಲಿ. ಇವಾಗ ಇನ್ ಕೇಸ್ ನಾನು ಪ್ರತಿದಿನ ವೀಡಿಯೋ ಮಾಡಿಬಿಡ್ತಾಯಿದ್ದೀನಿ, ಸೊ ನಂದು ಆಲ್ಮೋಸ್ಟ್ 200-300 ವ್ಯೂಸ್ ಹೋಗ್ತಿದೆ. ಆ ಥರ ಇವಾಗ ಈ ಮಂತ್ ಆ ಥರ 200-300 ವ್ಯೂಸ್ ಹೋಗ್ತಿದೆ ಅಂದರೆ, ನೆಕ್ಸ್ಟ್ ಮಂತಲ್ಲಿ ನನ್ನ ಪ್ರಕಾರ 500-600 ಹೋಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಥವಾ 1000 ರೀಚ್ ಆಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಏನಾಗುತ್ತೆ, ಇದಕ್ಕಿದ್ದಂಗೆ 1 ವೀಕ್ ಡೌನ್ಫಾಲ್ ಆಗುತ್ತೆ, 10 ವ್ಯೂಸು, 20 ವ್ಯೂಸು, 30 ವ್ಯೂಸ್ ಈ ಥರ ಹೋಗುತ್ತೆ. ಈ ರೀತಿ ನೀವು ಯಾವುದನ್ನು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಸೊ ಯೂಟ್ಯೂಬಿಗೆ ಬರಬೇಕು ಅಂದಾಗ ನೀವು ಎಲ್ಲ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಬೆಸ್ಟು. ಇಫ್ ಇನ್ ಕೇಸ್ ನೀವು ಯಾವ್ದಾದ್ರು ಜಾಬ್ ಮಾಡ್ತಿದ್ರೆ ಅಥವಾ ಕೆಲಸ ಮಾಡ್ತಿದ್ರೆ, 15,000, 10,000, 20,000 ಎಷ್ಟಾದರೂ ಇರಲಿ ಸ್ಯಾಲ್ರಿ, ಅದ್ರ ಜೊತೆಗೆ ಪಾರ್ಟ್ ಟೈಮ್ ಥರ ಇದನ್ನು ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡಿ ಅದ್ರ ಜೊತೆಗೆ ಬಿಲ್ಟ್ ಮಾಡ್ಕೊಂಡು, ಹೌದು ನಿಮ್ಮ ಕೈಲಾಗುತ್ತೆ, ಒಳ್ಳೆ ಅರ್ನಿಂಗ್ಸ್ ಆಗ್ತಿದೆ ನಿಮಗೆ, ಇದರಿಂದ ನೀವು ಲೈಫಲ್ಲಿ ಸೆಟ್ಲ್ ಆಗ್ಬೋದು, ಅಥವಾ ನಿಮ್ಮ ಲೈಫ್ ನಡೆಸೋಷ್ಟು ಆರಾಮಾಗಿ ದುಡಿಬೋದು. ಒಂದು ಮಿನಿಮಮ್ ಎಷ್ಟು ಖರ್ಚಿಗೆ ಬೇಕೋ ಅಷ್ಟಂತೂ ಗ್ಯಾರಂಟಿ ದುಡಿತಾ ಇದ್ದೀರಾ ಅಂತ ಗ್ಯಾರಂಟಿ ಸಿಕ್ಕಿದಾಗಷ್ಟೇ ಕೆಲಸ ಬಿಡೋ ಅಂತ ಯೋಚನೆ ಮಾಡಿ. ನೀವು ಇವಾಗ ಸ್ಟಾರ್ಟಿಂಗ್ ಏನಾಗೋಗುತ್ತೆ, ಒಂದು 10 ವೀಡಿಯೋ ಮಾಡಿದ ತಕ್ಷಣ ನಿಮ್ಗೇನಾಗುತ್ತೆ, ಟೈಮ್ ಸಿಗ್ತಾ ಇಲ್ಲ, ನನಗೆ ಇನ್ನೂ ಸ್ವಲ್ಪ ಟೈಮ್ ಇದ್ದರೆ ನಾನು ಇನ್ನೂ ಕ್ರೇಜಿಯಾಗಿ ಎಡಿಟ್ ಮಾಡ್ಬೋದಿತ್ತು, ಅದು ಮಾಡ್ಬೋದಿತ್ತು, ಇದು ಮಾಡ್ಬೋದಿತ್ತು, ಅವಾಗ ಇನ್ನೂ ಅರ್ನಿಂಗ್ಸ್ ಜಾಸ್ತಿ ಆಗೋದು ಅಂತೆಲ್ಲ ಪ್ಲ್ಯಾನ್ಸ್ ಬರುತ್ತೆ. ಸೊ ಅವಾಗೇನಾಗುತ್ತೆ, ನಿಮ್ಗೆ ಇಮಿಡಿಯೇಟಾಗಿ ಓಕೆ ನಾನು ಕೆಲಸ ಬಿಟ್ಬಿಡೋಣ, ಕೆಲಸ ಬಿಟ್ಬಿಟ್ಟು ನೆಕ್ಸ್ಟು ನಾನು ಯೂಟ್ಯೂಬ್ ನಡ್ಸ್ಕೊಂಡು ಹೋಗೋಣ, ಯೂಟ್ಯೂಬಲ್ಲಿ ಏನಾದರೂ ಮಾಡೋಣ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರ್ತೀರಾ. ಬಟ್ ನಿಮಗೆ ಸಪೋರ್ಟ್ ಸಿಗಲಿಲ್ಲ ಅಂದಾಗ, ಓಕೆ ನಿಮಗೆ 2 to 3 months ಕಷ್ಟ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡೇ ಬರ್ತೀರಾ ಅಂತ ಇಟ್ಕೊಳ್ಳಿ. ಸೊ 2 to 3 months ಹಾರ್ಡ್ ವರ್ಕ್ ಮಾಡ್ತೀರಾ, ಬಟ್ ಅವಾಗೆ ಒಂದು ಸ್ವಲ್ಪ ರೆಸ್ಪಾನ್ಸು ಓಕೆ ಸಿಗ್ತಾ ಇರುತ್ತೆ. ಬಟ್ ಆಮೇಲೆ ಹೋಗ್ತಾ ಡೌನ್ ಆಗ್ತಾ ಹೋಗುತ್ತೆ. ಅವಾಗ ಏನು ಮಾಡ್ತೀರಾ, ನೀವು ಬರೋ ಲೋನ್ ಆ್ಯಪಲ್ಲೆಲ್ಲ ಲೋನ್ ತೆಗಿತೀರಾ. ಅದಾದಮೇಲೆ ಕಷ್ಟಗಳು ಸ್ಟಾರ್ಟ್ ಆಗೋಗುತ್ತೆ. ಅದಾದಮೇಲೆ ಲೋನು, ಸಾಲ, ಬಡ್ಡಿ ಗಿಡ್ಡಿ ಇದು ಕಟ್ಕೊಂಡು, ಈ ಥರ ಪೇ ಮಾಡ್ಕೊಂಡು, ಇದನ್ನು ಕ್ಲಿಯರ್ ಮಾಡೋಷ್ಟರಲ್ಲೇ ನಿಮಗೆ ಟೈಮ್ ಆಗುತ್ತೆ. ಅದಾದಮೇಲೆ ಇಲ್ದಿರ ಕಮಿಟ್ಮೆಂಟಿಗೆಲ್ಲ ಕೈ ಹಾಕ್ಬೇಡಿ. ಅಂದರೆ ಇವಾಗ ನಿಮ್ಗೊಂದು ಜಾಬ್ ಸಿಕ್ಕಿರುತ್ತೆ, ಓಕೆ ನಿಮ್ಗೆ ಇವಾಗೇನು ಬೇಕು, ಇರೋ ಮೊಬೈಲಲ್ಲಿ ವೀಡಿಯೋಸ್ ಮಾಡ್ಬೋದು. ವೀಡಿಯೋಸ್ ಮಾಡಿ ಯೂಟ್ಯೂಬಿಗೆ ಬಿಟ್ಟು ಒಂದು ಸ್ವಲ್ಪನೇ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು, ವ್ಯೂವರ್ಸ್ನ ಜಾಸ್ತಿ ಮಾಡ್ಕೊಂಡು, ಈ ರೀತಿ ನೆಕ್ಸ್ಟು ಒಂದೊಂದೇ ಸ್ಟೆಪ್ ಬಂದು ನಿಮಗೆ ಓಕೆ ನನಗೆ ಯೂಟ್ಯೂಬಿಂದ ಒಂದು ಜೀವನ ನಡೆಸೋ ಅಷ್ಟು ಆದಾಯ ಬರ್ತಿದೆ ಅಂತ ನಿಮಗೆ ಒಂದು ಕನ್ಫರ್ಮೇಷನ್ ಸಿಕ್ಕಿದಾಗ ಕೆಲಸ ಬಿಟ್ಟು ಇದಕ್ಕೆ ಬಂದು ಇದೇ ಫೀಲ್ಡಲ್ಲಿದ್ದರೆ ಒಳ್ಳೆಯದು. ಆಮೇಲೆ ಇನ್ನೂ ಒಂದು ಕೆಲವ್ರು ಏನು ಮಾಡ್ತಿದ್ದಾರೆ, ನಮಗೆ ಇವಾಗ 50K 100K ವರ್ಗೂ ಕಷ್ಟ, 50K ಕಷ್ಟ, 50K ಆದಮೇಲೆ ಪ್ರಮೋಷನ್ಗಳು ಸ್ಟಾರ್ಟ್ ಆಗುತ್ತೆ, ಆ ಥರ ಸ್ಟಾರ್ಟ್ ಆಗುತ್ತೆ, ಈ ಥರ ಪ್ರಮೋಷನ್ಸ್ ಬರುತ್ತೆ, ಆ ಥರ ಪ್ರಮೋಷನ್ಸ್ ಬರುತ್ತೆ, ನಾವು ಅಲ್ಲಿಂದ ದುಡ್ಡು ಮಾಡ್ಬೋದು. ಒಂದೊಂದು ಪ್ರಮೋಷನ್ಗೆ ಒಪ್ಕೊಂಡ್ರೆ 10,000, ಮಿನಿಮಮ್ 15,000 20,000ದಲ್ಲಿ ಪ್ರಮೋಷನ್ಗಂತ ಅಮೌಂಟ್ ಕೊಡ್ತಾರೆ. ಈ ಥರ ಎಲ್ಲ ಇರುತ್ತೆ. ಬಟ್ ಅದು ಅಷ್ಟು ಈಸಿ ಇಲ್ಲ ಗೈಸ್. ಯಾಕೆ ಅಂದರೆ ಫೀಲ್ಡು ಇದು ಹೋಯ್ತಾ ವೈಡ್ ಆಯ್ತಾ ಹೋಗ್ತಿದೆ. ಮುಂಚೆ ಆದರೆ ಹೆಂಗಿತ್ತು, ಒಂದು 10 ಜನ ಇನ್ಫ್ಲುಯೆನ್ಸರ್ ಇದ್ದರು, ಇವಾಗ ಮನೆಗೊಬ್ಬೊಬ್ಬರು ಇನ್ಫ್ಲುಯೆನ್ಸರ್ಸ್ ಆಗ್ತಿದ್ದಾರೆ. ಮೊಬೈಲ್ ಹಿಡ್ದಿರೋರೆಲ್ಲ ಇನ್ಫ್ಲುಯೆನ್ಸರ್ಸ್ ಈಗ ಒಂದು ಲೆಕ್ಕಾಚಾರದಲ್ಲಿ. ಸೊ ಇವಾಗ ಅಷ್ಟು ಈಸಿ ಇಲ್ಲ. ಓಕೆ ಒಂದು ಪ್ರಮೋಷನ್ ಇವಾಗ 20,000 ಆಗಿದ ತಕ್ಷಣ, 20K ಫಾಲೋವರ್ಸ್ ಆಗಿದ ತಕ್ಷಣ ನಿಮ್ಗೆ ಯಾವ್ದಾರು ಒಂದು ಪ್ರಮೋಷನ್ಸ್ ಬರುತ್ತಾ? ಈಸಿ ಇಲ್ಲ. ಯಾಕಂದರೆ ನೀವೇ ಅದು ಖುದ್ದಾಗಿ ಮೇಲ್ ಮಾಡಬೇಕು, ಆಪರ್ಚುನಿಟಿ ನಿಮಗೆ ಹುಡುಕ ಬರೋ ಥರ ಮಾಡಬೇಕು. ಈ ಥರ ಎಲ್ಲ ಕ್ರಿಯೇಟಿವಾಗಿ ಯೋಚನೆ ಮಾಡಬೇಕು, ಅದಕ್ಕೊಂದಷ್ಟು ಸ್ಟ್ರಗಲ್ ಅಂತ ಮಾಡಬೇಕು. ನಿಮ್ಗೇನಾದರೂ 1 month 2 monthsಗೆ ಸಿಕ್ಕಿದ್ರೆ, ಪ್ರಮೋಷನ್ಗಳು ಸಿಕ್ಕಿದ್ರೆ, ಅಥವಾ ಏನೋ ಒಂದು ಒಳ್ಳೆ ವ್ಯೂಸ್ಗಳು ಹೋದರೆ ಯೂಟ್ಯೂಬಿಂದನೋ ಅಥವಾ ಪ್ರಮೋಷನಿಂದನೋ ಬರೋ ದುಡ್ಡಲ್ಲಿ ನೀವು ಜೀವನ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಇಫ್ ಇನ್ ಕೇಸ್ 1 or 2 months ನಿಮ್ಗೇನಾದರೂ ಸ್ಟ್ರಕ್ ಆಗೋಯಿತು, ಡೌನ್ಫಾಲ್ ಸ್ಟಾರ್ಟ್ ಆಯಿತು,
ಯಾವುದು ಆದಾಯ ಬರ್ತಾ ಇಲ್ಲ, ಇನ್ಕಮ್ ಯಾವುದು ಬರ್ತಾ ಇಲ್ಲ, ಪ್ರಮೋಷನ್ಸ್ ಯಾವುದು ಸಿಗ್ತಾ ಇಲ್ಲ. ಸೊ ನಾನು ಏನು ಮಾಡಲಿ, ಏನು ಈ ಥರ ತಲೆ ಕೆಡಿಸ್ಕೊಂಡು ಹುಚ್ಚರ ಆಗೋಗ್ತೀರ ಗೈಸ್. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ಸುಮಾರು ಜನ ಇದೇ ರೀತಿ ನಾನು ಯೂಟ್ಯೂಬ್ ನಡೆಸ್ಬಿಟ್ಟು ನಾನು ಏನೋ ಕ್ಲಿಕ್ ಆಗಿಬಿಟ್ಟು ನಾನು 100K ಫಾಲೋವರ್ಸ್ ಮಾಡ್ಕೊಂಡು ಆರಾಮಾಗಿ ಪ್ರಮೋಷನ್ನು ಮಾಡ್ಕೊಂಡು ಇದ್ಬಿಡ್ಬೋದು ಅಂತ ಎಷ್ಟೋ ಜನ ಬಂದಿದ್ದಾರೆ. ಬಟ್ ಎಲ್ಲರಿಗೂ ಕೈ ಹಿಡಿಯಲ್ಲ. ಸೊ ಅದಕ್ಕೋಸ್ಕರ ಅಂದರೆ ನಿಮ್ಮ ಟ್ಯಾಲೆಂಟ್ ಇದ್ದರೆ 100% ಯೂಟ್ಯೂಬಿಗೆ ಬರೋದ್ರಲ್ಲಿ ತಪ್ಪಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಫ್ರೀಯಾಗಿದ್ದು ಮನೆಯಲ್ಲಿ ಯಾವುದೂ ಕೆಲಸ ಇಲ್ಲ, ಕೆಲಸ ಸಿಗೋದು ಇನ್ನೂ ಲೇಟ್ ಆಗುತ್ತೆ, ನಾನು ಸ್ಟಡೀಸ್ ಮಾಡ್ತಾಯಿದ್ದೀನಿ, ಸ್ಟಡೀಸ್ ಜೊತೆ ಮಾಡಬೇಕು, ಈ ಥರದ್ದೆಲ್ಲ ಒಳ್ಳೆ ಆಪರ್ಚುನಿಟಿ ಓಕೆ, ಯುಟಿಲೈಸ್ ಮಾಡ್ಕೊಳ್ಳಿ. ಬಟ್ ಕೆಲಸ ಇದೆ, ಒಂದು 25-30 ಸಾವಿರ ಸ್ಯಾಲ್ರಿ ಸಿಗ್ತಿದೆ, ಬಟ್ ನನಗೆ ಅದು ಸಾಕಾಗ್ತಿಲ್ಲ, ನನಗೇನಂದರೆ ಫೇಸ್ ಐಡೆಂಟಿಟಿ ಬೇಕು, ಫೇಸ್ ವ್ಯಾಲ್ಯೂ ಬೇಕು ಅಂದ್ಬಿಟ್ಟು ಇನ್ಸ್ಟಾಗ್ರಾಮಿಗೆ ಬರೋದಾಗಲಿ, ಯೂಟ್ಯೂಬಿಗೆ ಬರೋದಾಗಲಿ, ಸುಮ್ಮನೆ ಇರೋ ಕೆಲಸ ಬಿಟ್ಬಿಟ್ಟು ಬಂದು ಇಲ್ಲಿ ಸುಮ್ಮನೆ ಖಾಲಿ ಕೂರೋದಾಗಲಿ ಈ ರೀತಿ ಮಾಡಬೇಡಿ. ಯಾಕಂದರೆ ಒಂದು ಸತಿ ಸ್ಟಕ್ ಆಗೋಯಿತು, ಒಂದು ತಿಂಗಳು ಅಥವಾ 2 ತಿಂಗಳು ಸ್ಟಕ್ ಆಗೋಯಿತು ಅಂದಾಗ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗೋಗುತ್ತೆ. ನಿಮ್ಮ ಲೈಫ್ ಇದೆ ಒಂದು ಲೆವೆಲಲ್ಲಿ ಹೋಗ್ತಾ ಇರುತ್ತೆ ಲೈಫು, ಅದು ತಿರ್ಗಾ ಡೌನ್ಫಾಲ್ಗೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಗೈಸ್ ಆದಷ್ಟು ಕೆಲಸ ಮಾಡ್ತಿರೋರು ನಾನೇನು ಹೇಳ್ತೀನಿ ಅಂದರೆ, ಕೆಲಸ ಮಾಡಿ, ಫ್ರೀ ಟೈಮಲ್ಲಿ ರೀಲ್ಸ್ ಮಾಡಿ ಅಥವಾ ಫ್ರೀ ಟೈಮಲ್ಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಇವಾಗ ಕೆಲ್ಸಕ್ಕೆ ಹೋಗೋರು ಡೈಲಿ ವ್ಲಾಗ್ಸ್ನೇ ಮಾಡ್ತಿದ್ದಾರೆ, ಮಿನಿ ವ್ಲಾಗ್ಸ್ ಮಾಡ್ತಿದ್ದಾರೆ. ಸೊ ಈ ರೀತಿ ಏನಾದರೂ ಒಂದು ಆಪ್ಷನ್ ಹುಡುಕೊಂಡು ಅದಕ್ಕೆ ಟೈಮ್ ಕೊಟ್ಕೊಂಡು, ಕೆಲಸಕ್ಕೂ ಟೈಮ್ ಕೊಟ್ಕೊಂಡು, ಅದಕ್ಕೂ ಯೂಟ್ಯೂಬ್ಗೂ ಟೈಮ್ ಕೊಟ್ಕೊಂಡು, ಅಥವಾ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎರಡೂ ನಡೆಸ್ತೀನಿ, ಎರಡಕ್ಕೂ ಟೈಮ್ ಕೊಟ್ಕೊಂಡು ಮ್ಯಾನೇಜ್ ಮಾಡ್ಕೊತಾ ಬನ್ನಿ. ನಿಮಗೆ ಒಂದು ರೀಚ್ ಔಟ್ ಯಾವಾಗ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಆಗಲಿ ಫಾಲೋವರ್ಸ್ ಆಗಲಿ ರೀಚ್ ಔಟ್ ಆಗಿ ಪ್ರಮೋಷನ್ ಸಿಗೋ ರೇಂಜಿಗೆ ಆದಾಗ ನಿಮಗೆ ಸಿಕ್ಕಿದ ತಕ್ಷಣ 1-2 ಪ್ರಮೋಷನ್ ಸಿಕ್ಕಿದ ತಕ್ಷಣ ನೀವು ಇದಾಗ್ಬಿಡೋದಲ್ಲ ಗೈಸ್. ಇವಾಗ ಇವತ್ತು ಪ್ರಮೋಷನ್ ಸಿಗುತ್ತೆ ಅಂತ ಅನ್ಕೊಳ್ಳಿ, ನೀವೇನು ಮಾಡಬೇಕು, ಜೂನ್-ಜುಲೈ ವೆಯ್ಟ್ ಮಾಡಬೇಕು. ಜುಲೈವರೆಗೂ ಕೆಲಸ ಮಾಡಬೇಕು, ಆರಾಮಾಗಿ ಕೆಲಸ ಜೊತೆಗೆ ಮಾಡ್ಕೊತೋಗು. ಅವಾಗೇನಾಗುತ್ತೆ, ನಿಮಗೊಂದು ಐಡಿಯಾ ಸಿಗುತ್ತೆ. ಓಕೆ, ತಿಂಗ್ಳಿಗೆ ಇಷ್ಟು ಪ್ರಮೋಷನ್ ಸಿಗುತ್ತೆ, 10 ಸಾವಿರ ಸಿಕ್ಕಿದ್ರು ನನಗೆ ಇಷ್ಟು ಅಮೌಂಟ್ ಅನ್ನೋದೊಂದು ಸಿಗುತ್ತೆ, ಈ ಥರ ಇದೆ, ಈ ಥರ ಬಿಸ್ನೆಸ್ಸು ಈ ಥರ ಮಾಡ್ಬೋದು ಅಂತ ನಿಮಗೆ ಆದ ಒಂದು ಪ್ಲೈನ್ ಐಡಿಯಾ, ಅಂದರೆ ಒಂದು ಐಡಿಯಾ ಮಾಡ್ಕೊಂಡು ಒಂದು ಗ್ರಾಫು ನಿಮ್ಮ ತಲೆಯಲ್ಲೇ ಓಡುತ್ತೆ. ಅವಾಗೇನೆಂದರೆ ಬಂದು ಯೂಟ್ಯೂಬ್ ಫೀಲ್ಡಿಗೆ ಇಳಿಯೋದಾಗಲಿ, ಅಥವಾ ಇನ್ಫ್ಲುಯೆನ್ಸರ್, ಅಥವಾ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್, ಈ ಥರ ಎಕ್ಸೆಟ್ರಾ ಮಾಡ್ಕೊಂಡು ಹೋಗೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಪ್ಲಸ್ ನಿಮಗೂ ಒಂದು ಗ್ಯಾರಂಟಿ ಸಿಕ್ಬಿಟ್ಟಾಗ ನಿಮಗೆ ಕುಕ್ಕೋದು ಈಸಿ ಆಗೋಲ್ಲ. ಇಫ್ ಇನ್ ಕೇಸ್ ನೀವು ಜುಲೈಗೆ ಬಿಡ್ತೀರಾ, ಆವಾಗ ನೆಕ್ಸ್ಟ್ ಮಂತು ಅಥವಾ ಆಗಸ್ಟಲ್ಲಿ ಸೆಪ್ಟೆಂಬರಲ್ಲೋ ಏನೋ ಒಂದು ಸ್ವಲ್ಪ ಡೌನ್ಫಾಲ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಓಕೆ ನನಗೆ ಬರುತ್ತೆ, ಬಟ್ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ, ಓಕೆ ನನಗೆ 2 ತಿಂಗಳು ಬಂದಿದೆ, ಬಟ್ ಇವಾಗ ಏನೋ ಒಂದು ಸ್ವಲ್ಪ ಡೌನ್ಫಾಲ್ ಆಗಿದೆ, ಪರವಾಗಿಲ್ಲ, ಇನ್ನೂ ಬೆಸ್ಟಾಗಿ ಹೋಗೋಣ ಅಂತ ಅನಿಸುತ್ತೆ. ಇವಾಗ ನೀವೇನು ಮಾಡ್ತೀರಾ, ಸ್ಟಾರ್ಟೇ ಮಾಡಿರೋ ಯೂಟ್ಯೂಬ್ ಚಾನಲ್ಲು, ಇರೋ ಕೆಲಸನ ನನಗೆ ಸಾಲ್ತಲ್ಲ, 20 ಸಾವಿರ ದುಡ್ಡು ಬಿಟ್ಬೋಣ, ನಾನು ಬಂದು ಯೂಟ್ಯೂಬ್ಗೆ ಮಾಡೋಣ, ಒಂದು 2-3 ತಿಂಗಳು ಕಷ್ಟ ಬಿದ್ದರೆ ನಾನು ಲಕ್ಷ ದುಡಿಬೋದು ಅಂತ ಬರ್ತೀರಾ. 2-3 ತಿಂಗಳು ಏನು ನಿಮಗೆ, 2-3 ತಿಂಗಳು ನಿಮಗೆ ಒಂಥರ ನರ್ಕ ಆಗುತ್ತೆ. ಇಫ್ ಇನ್ ಕೇಸ್ 3 ಮಂತ್ಸ್ ಆಗಲಿ 6 ಮಂತ್ಸ್ವರೆಗೂ ಎಕ್ಸ್ಟೆಂಡ್ ಆಗೋಯ್ತು ಅಂದರೆ ನರ್ಕದಲ್ಲಿ ನರ್ಕ ಆಗುತ್ತೆ ಗೈಸ್. ಸೀರಿಯಸ್ ಆಗಿ ದಯವಿಟ್ಟು ಆದಷ್ಟು ಕಂಟ್ರೋಲ್ ಮಾಡಿ. ನಿಮ್ಗೆ ಏನು ಕೆಲಸ ಮಾಡ್ತಾಯಿದ್ದೀರೋ ಅದ್ರ ಜೊತೆನೇ ಯೂಟ್ಯೂಬು ಇನ್ಸ್ಟಾಗ್ರಾಮ್ನೆಲ್ಲ ಮಾಡ್ಕೊಂಡು ಆದಷ್ಟು ನಿಮ್ಗೊಂದು ಫೇಸ್ ಐಡೆಂಟಿಟಿ, ಫೇಸ್ ವ್ಯಾಲ್ಯೂ, ಒಂದಷ್ಟು ಫಾಲೋವರ್ಸ್, ಒಂದಷ್ಟು ಸಬ್ಸ್ಕ್ರೈಬರ್ಸ್ ಬಂದಾಗ ಸೊ ಓಕೆ ಫೈನ್, ನಿಮಗೆ ಪ್ರಮೋಷನ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಮೋಷನ್ ಸ್ಟಾರ್ಟ್ ಆಗಿ ಒಂದು 2-3 ತಿಂಗಳು ಆದಮೇಲೆ, ಇವತ್ತು ಸ್ಟಾರ್ಟ್ ಆಗುತ್ತೆ ಒಂದು 2-3 ತಿಂಗಳು ಆದಮೇಲೆ ನೀವು ಏನೇ ಒಂದು ಡಿಸಿಷನ್ ತಗೊಂಡ್ರೂ ಒಂದು ಇದರಲ್ಲಿ ಓಕೆ, ಒಂದು ಥಿಂಕಿಂಗಲ್ಲಿ, ಒಂದು ಥಾಟಲ್ಲಿ ಓಕೆ ಈ ಥರ ಮಾಡ್ಬೋದು, ಈ ಥರ ಆಗುತ್ತೆ ಅಂತ ಒಂದು ಇದರಲ್ಲಿ ಡಿಸಿಷನ್ ತಗೋತೀರಾ ಅಂತ ಹೇಳ್ತಾ, ಸೊ ದಯವಿಟ್ಟು ಆದಷ್ಟು ಇದನ್ನು ಕಂಟ್ರೋಲ್ ಮಾಡಿ ಗೈಸ್. ದಯವಿಟ್ಟು ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಬರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ. ವಿಡಿಯೋ ನಿಲ್ಲಿಸ್ತಾ ಹಿಂಗೆ ಗೈಸ್. ಲವ್ ಯು, ಲಾಟ್ಸ್ ಆಫ್ ಟೇಕ್ ಕೇರ್, ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಸೈನಿಂಗ್ ಆಫ್ ಗೈಸ್.